ನಮ್ ಚಿಕ್ಕಪ್ಪ ಅವ್ರು ಸ್ಟಾರ್ಟ್ ಮಾಡಿದ್ದು 1976 ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಆವಾಗಿಂದ ಗೇಮ್ಸ್ ಐಸ್ ಕ್ರೀಮ್ ಇಟ್ಕೊಂಡು ನಾವೇ ಫಸ್ಟ್ ಬ್ಯಾಂಗ್ಳೂರ್ಗೆ ಜಯನಗರ್ಗೆ ನಾವೇ ಫಸ್ಟ್ ಐಸ್ ಕ್ರೀಮ್ ತಂದವರು. ನಾವು 25 years ಇಂದ ಈ ಐಸ್ ಕ್ರೀಮ್ ಫೀಲ್ಡ್ ಅಲ್ಲಿ ಇದೀವಿ. ಅಂದ್ರೆ ನಾವು ಸೌತ್ ಬೆಂಗಳೂರು ಡಿಸ್ಟ್ರಿಬ್ಯೂಟರ್. ಟೇಸ್ಟ್ ಬರುತ್ತೆ ಅಂತ ನಾವು ಎರಡು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ದೀಪ ರೈಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದೆ ಅಂತ ಭಾವಿಸ್ತಾ ಇವತ್ತು ನಾನು ಬಂದಿರೋದು ಜಯನಗರ್ ಫೋರ್ಟ್ ಬ್ಲಾಕ್ ಇರುವಂಥ ಕಾಂಪ್ಲೆಕ್ಸ್ ಒಳಗಡೆ ಇರುವಂಥ ಒಂದು ಜಾಗ ಬಂದಿದ್ದೀನಿ. ಯಾವ ಜಾಗ ಎಲ್ಲ ನಮ್ಮ ಸರ್ ತಿಳಿಸ್ಕೊಡ್ತಾರೆ, ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಹರಗೋಪಾಲ್ ಅಂತ. ಓಕೆ, ಸೊ ಹೇಳಿ ನಿಮ್ಮ ಅಂಗಡಿ ಹೆಸರು ಹೇಳಿ, ಏನ್ ಅಂಗಡಿ ಅಂತ ಎಲ್ಲ ವಿಷಯಗಳನ್ನ ನಾವು ವ್ಯೂವರ್ಸ್ಗೆ ತಿಳಿಸ್ಕೊಡಿ. ನಮ್ಮ ಅಂಗಡಿ ಹೆಸರು ಕಾಂಪ್ಲೆಕ್ಸ್ ಆರ್ಕೇಡ್ ಅಂತ. ಕಾಂಪ್ಲೆಕ್ಸ್ ಆರ್ಕೇಡ್ ಅಂತ. ಆರ್ಕೇಡ್. ಸ್ಟಾರ್ಟಿಂಗ್ ಬಂದು ಗೇಮ್ಸ್ ಐಸ್ ಕ್ರೀಮ್ ಮಾತ್ರ ಇತ್ತು, ಅದಕ್ಕೋಸ್ಕರ ಆರ್ಕೇಡ್ ಅಂತ ನಮ್ ಚಿಕ್ಕಪ್ಪ ಅವ್ರು ಸ್ಟಾರ್ಟ್ ಮಾಡಿದ್ದು. 1976 ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಆವಾಗಿಂದ ಗೇಮ್ಸ್ ಐಸ್ ಕ್ರೀಮ್ ಇಟ್ಕೊಂಡು ನಾವೇ ಫಸ್ಟ್ ಬ್ಯಾಂಗ್ಳೂರ್ಗೆ ಜಯನಗರ್ಗೆ ನಾವೇ ಫಸ್ಟ್ ಐಸ್ ಕ್ರೀಮ್ ತಂದವರು. ಅವಾಗ 70s ಅಲ್ಲಿ MG ರೋಡ್, ಬ್ರಿಗೇಡ್ ರೋಡ್ ಅಲ್ಲಿ ಮಾತ್ರ ಐಸ್ ಕ್ರೀಮ್ ಸಿಗ್ತಾ ಇತ್ತು. ಸೊ ಇಲ್ಲಿ ಜಯನಗರಲ್ಲಿ ಸುತ್ತ ಜಯನಗರ್ಗೆ ತಂದವರು ಐಸ್ ಕ್ರೀಮ್ ನ ನಾವೇ ಫಸ್ಟ್. ಫ್ರೆಂಡ್ಲಿ ಐಸ್ ಕ್ರೀಮ್ ಅಂತ ಕಂಪ್ನಿ ಇತ್ತು, ಅವರು ಸ್ಟಾರ್ಟಿಂಗ್ ಇಲ್ಲಿ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಒಂದೊಂದೇ ಕಾಲ ಕಲಿತಾ ಡಿಫ್ರೆಂಟ್ ಟೈಪ್ಸ್ ಆಫ್ ಐಸ್ ಕ್ರೀಮ್ಸ್ ಅವೆಲ್ಲ ಯಾವ ಚೆನ್ನಾಗಿದೆಯೋ ಆ ತರ ಈಗ ಅಪ್ಗ್ರೇಡ್ ಆಗ್ತಾ ಬಂತು. ಈಗ ಡೈರಿ ರಿಚ್ ಐಸ್ ಕ್ರೀಮ್ ಅಂತ ಇದೆ. ಮೊದಲು ಪಾಪ್ಕಾರ್ನ್ ಸೆಲ್ ಮಾಡ್ತಾ ಇದ್ವಿ. ಇವತ್ತಿಗೂ ನಿಮ್ಗೆ ಎಲ್ಲೂ ಸಿಕ್ಕಲ್ಲ ಸ್ವೀಟ್ ಪಾಪ್ಕಾರ್ನ್ ಅನ್ನೋದು. ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಯಾರನ್ನೇ ಕೇಳಿ ಜಯನಗರಲ್ಲಿ ಸ್ವೀಟ್ ಪಾಪ್ಕಾರ್ನ್ ಅಂತ ಸಿಕ್ಕೋದೇ ನಮ್ಮ ಅಂಗಡಿಯಲ್ಲಿ ಸಿಗ್ತಾ ಇತ್ತು. ಈಗ ಅದು ಬೆಲ್ಲದ ಇದ್ರಲ್ಲಿ ಅಲ್ಲ, ಕ್ಯಾರಮೆಲ್ಗನ್ನ ಇನ್ನೊಂದ್ ತರ ಇತ್ತು. ನಾವು ಟಾಫಿ ಮಾಡ್ತೀವಲ್ಲ, ಅದು ಆ ಲಿಕ್ವಿಡ್ ಅಲ್ಲಿ ಪಾಪ್ಕಾರ್ನ್ ಮಾಡ್ತಿದ್ರು. ಟಾಫಿ ಸಾಲಿಡ್, ಆ ಲಿಕ್ವಿಡ್ ನ ಪಾಪ್ಕಾರ್ನ್ ಜೊತೆ ಮಿಕ್ಸ್ ಮಾಡಿ ಒಂದು ಸ್ವೀಟ್ ಪಾಪ್ಕಾರ್ನ್ ಅಂತ ಮಾಡ್ತಾ ಇದ್ವಿ. ಈಗ ಕ್ರಮೇಣ ಪಾಪ್ಕಾರ್ನ್ಗೂ ಡಿಮ್ಯಾಂಡ್ ತುಂಬಾ ಕಡೆ ಆಗೋಯ್ತು, ಎಲ್ಲಾ ಕಡೆ ಸಿಕ್ಕತ್ತೆ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ತುಂಬಾ ಕಡೆ ಆದಾಗ ಆ ಟೇಸ್ಟ್ ನಮ್ಗೆ ಸಿಗೋದು ತುಂಬಾನೇ ಕಡಿಮೆ ಅಂತ ಹೇಳ್ಬೋದು. ಓಕೆ, ನಿಮ್ ಚಿಕ್ಕಪ್ಪ ಅವ್ರ ಹೆಸರು ಹೇಳಕ್ ಇಷ್ಟಪಡ್ತೀರಾ? ಹ್ಞೂ ಮೇಡಮ್, ಅವರೇ ಸ್ಟಾರ್ಟ್ ಮಾಡಿದ್ದು BS ಅಶೋಕ್ ಕುಮಾರ್ ಅಂತ. ಓಕೆ, BS ಅಶೋಕ್ ಕುಮಾರ್ ಅವರು ಫೌಂಡರ್ ಅನ್ಬೋದು ಇಲ್ಲಿಗೆ. ಕರೆಕ್ಟ್ ಮೇಡಮ್, 100% ಅವರೇ ಫೌಂಡರ್, ಅವ್ರದೇ ಐಡಿಯಾ ಎಲ್ಲ ಅವರೇ ಸ್ಟಾರ್ಟ್ ಮಾಡಿದ್ದು. ಆವಾಗ ಗೇಮ್ಸ್ ಇತ್ತು ಸ್ಟಾರ್ಟಿಂಗ್ ₹1 ಮಕ್ಕಳು ಒಂದು ಆಟ ಆಡೋಕೆ 1 ನಿಮಿಷ ಹಾಕ್ಬಿಟ್ಟು. ಹೌದು, ಯಾಕಂದ್ರೆ ನಾನು ಬಂದಿದ್ದೀನಿ ಇಲ್ಲಿ, ನಾನು ಆಟ ಆಡಿದ್ದೀನಿ ಇಲ್ಲಿ, ನಮ್ಮಮ್ಮ ಆಡ್ಸಿದೆ ನನಗೆ. ಈ ಶಾಪ್ ನೋಡಿದಾಗ ಕಂಪ್ಲೀಟ್ ಜನಕ್ಕೆ ಕನೆಕ್ಟ್ ಆಗತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಾನೆ ತುಂಬಾ ಚೆನ್ನಾಗಿ ಬಂದು ಹೋಗಿರ್ತಾರೆ ಅಲ್ವಾ? ಸೊ ಸರ್ ಇದ್ರದ್ದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ₹1 ಗೇಮ್ಸ್ ಇತ್ತು ಇದು. ಆಮೇಲೆ ಕ್ರಮೇಣ ₹2 ಆಯ್ತು, ₹5 ಆಯ್ತು, 10 ಆಯ್ತು, ಈಗ 20 ಆಗಿದೆ. ಬೆಂಗಳೂರು ಬೆಳೆದಂಗೆ ಜಾಗ ಕೂಡ ಬೆಳೀತಾ ಹೋಗ್ಬೇಕಲ್ಲ, ಹಾಗೆ. ಇನ್ನ ತುಂಬಾ ಜನ ಮಕ್ಕಳು ಅವ್ರ ಮಕ್ಕಳನ್ನ ಕರ್ಕೊಂಡ್ ಬಂದು ಇಲ್ಲಿ ಆಟ ಆಡಿಸ್ತಾರೆ. ಅವರು ಮೆಮೊರೀಸ್ ತಗೊಳ್ತಾರೆ, ನಾನು ಈ ಗೇಮ್ಸ್ ಎಲ್ಲ ಆಡ್ದೆ, ಆ ಗೇಮ್ಸ್ ಎಲ್ಲ ಆಡ್ದೆ ಅನ್ಬಿಟ್ಟು. ಅಂದ್ರೆ ತಂದೆ ತಾಯಿಗಳು ಯಾರಲ್ಲಿ ಕರ್ಕೊಂಡ್ ಬರ್ತಾರಲ್ಲ, ಅವರು ಒಂದ್ ಕಾಲದಲ್ಲಿ ಆಡಿದ್ರಂತೆ. ಸೊ ನಾನು ಇದೆಲ್ಲ ಆಡ್ತಿದ್ದೆ ಅನ್ಬಿಟ್ಟು ಅವ್ರ ಹಸ್ಬೆಂಡ್ಗೂ ಶೇರ್ ಮಾಡ್ತಾ, ಅವ್ರ ಮಕ್ಳಿಗೂ ಹೇಳ್ತಾ, ಆ ಸವಿ ನೆನಪನ್ನ ಮೆಲಕ್ ಹಾಕ್ತಾ, ಅವ್ರ ಮಕ್ಳು ಆಟ ಆಡೋದನ್ನ ನೋಡ್ತಾ ಅವರು ಖುಷಿಯ ಸಂತೃಪ್ತಿಯಾಗಿ ಹೋಗೋದನ್ನ ಅವ್ರು ನೋಡಿದ್ದಾರೆ. ಸ್ವಲ್ಪ ಜನ ಅಬ್ರಾಡ್ ಅಲ್ಲಿ ಸೆಟ್ ಆಗಿರ್ತಾರೆ, ಸಾಫ್ಟ್ವೇರ್ ಅವರೆಲ್ಲ. ಅವ್ರೇನಾದ್ರೂ ಹಾಲಿಡೇಸ್ಗೆಲ್ಲ ಬಂದಿದ್ರೆ ಬಂದು ಇದ್ರ ಪಕ್ಕ ನಿಂತ್ಕೊಂಡು ಫೋಟೋಸ್ ತಗೊಂಡು ಅವ್ರ ಮಕ್ಕಳಿಗೆ ಕಲಿಸ್ತಾರೆ. ನಾನು ಇದ್ರಲ್ಲೆಲ್ಲ ಆಟ ಆಡದೆ, ಇದೆಲ್ಲ ನನ್ನ ಮೆಮರೀಸ್ ಅಂದ್ಬಿಟ್ಟು. ಆ ತರ ಎಲ್ಲ ತುಂಬಾ ಜನ ಇದ್ದಾರೆ. ಬಟ್ ಇಟ್ಸ್ ಅ ವೆರಿ ಓಲ್ಡ್ ಶಾಪ್. ನಾವು ಈಗ್ಲೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ವಿ. ಗ್ರೇಟ್ ಸರ್. ಆದ್ರೆ ಏನನ್ನ ನಾವು ಶುರು ಮಾಡೋದು ಈಸಿ, ಬಟ್ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋದಿದೆ. ಅದೇ ಸೇಮ್ ಕ್ವಾಲಿಟಿ ಕ್ವಾಂಟಿಟಿ ಏನೇ ಆಗಿರ್ಬೋದು, ಅದು ಸೇಮ್ ಏನಂತಾರೆ ಸ್ಪೆಷಾಲಿಟೀಸ್ ಇರ್ಬೋದು, ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು, ಅದು ಮೇಂಟೈನ್ ಮಾಡ್ಕೊಂಡು ಹೋಗೋದು, ಇಲ್ಲಿವರೆಗೂ ನಿಂತ್ಕೊಳ್ಳೋದು ತುಂಬಾನೇ ಕಷ್ಟ. ಬಟ್ ದೇವ್ರು ನಿಮ್ಗೆ ಆ ಶಕ್ತಿ ಕೊಟ್ಟಿದ್ದಾರೆ, ಸೊ ಹಿಂಗೆ ನಡೆಸ್ಕೊಂತ ಹೋಗಿ. ಅಷ್ಟೇ ಇಲ್ಲ, ಇಲ್ಲಿ ಆಟ ಆಡಕ್ಕೆ ಬಂದಿದ್ದ ಮಕ್ಕಳಾಗಿರ್ಬೋದು, ಅವ್ರಿಗೆ ತಿನ್ನೋದಕ್ಕೂ ಕೂಡ ಸಾಕಷ್ಟು ಐಸ್ ಕ್ರೀಮ್ ಸಿಗುತ್ತೆ. ಸ್ವೀಟ್ ಕಾರ್ನ್, ಟ್ವಿಸ್ಟರ್ಸ್, ಫ್ರೆಂಚ್ ಫ್ರೈಸ್ ಸಿಗುತ್ತೆ. ಫ್ರೆಂಚ್ ಫ್ರೈಸ್ ಮತ್ತೆ ಸ್ವೀಟ್ ಕಾರ್ನ್ಸ್, ಸ್ವೀಟ್ ಕಾರ್ನ್ ಎಲ್ಲ ಮಾಡ್ಕೊಡ್ತಾರೆ. ಸೊ ಈ ಕಡೆ ಪಾಸ್ ಆದ್ರೆ ಒಂದು ಸ್ಮೆಲ್ಗೆ ತಿನ್ಬೇಕು ಅನ್ಸುತ್ತೆ. ಮತ್ತೆ ಐಸ್ ಕ್ರೀಮ್ಗಳ ಪ್ರೈಸು ಅಷ್ಟೇ ಸಖತ್ ಕಾಸ್ಟ್ಲಿ ಅಂತ. ಕಾಸ್ಟ್ಲಿ ಸ್ಟಾರ್ಟ್ಸ್ ಫ್ರಮ್ ₹20. ಓಕೆ, ನೋಡಿ, ಸ್ಟಾರ್ಟ್ಸ್ ಫ್ರಮ್ ₹20 ಅಂಡ್ ಇಟ್ಸ್ ಅವರ್ ಕಂಪ್ನಿ ಓನ್ ಶೋರೂಮ್ ತರ ಡೈರಿ ರಿಚ್ ಐಸ್ ಕ್ರೀಮ್ ಅಂತ. ನಾವು ಬೇರೆಯವ್ರ ತರ ಒಂದೊಂದು ಐಟಮ್ ಒಂದೊಂದು ಬ್ರ್ಯಾಂಡ್ ಇಡಲ್ಲ, ಸೇಮ್ ಎಲ್ಲ ಡೈರಿ ರಿಚ್ ಕಂಪ್ನಿದೇ ಇಡ್ತೀವಿ. ವಿ ವಾಂಟ್ ಟು ಸಿ ದಟ್ ಎಲ್ಲರೂ ಇಲ್ಲಿ ಟೇಸ್ಟ್ ಮಾಡಿ ಆ ಕಂಪ್ನಿನ ಇಂಪ್ರೂವ್ ಮಾಡಬೇಕು ಅಂತ. ಯಾಕಂದ್ರೆ ನಮಗೆ ಗುಡ್ ಕ್ವಾಲಿಟಿ ಸಿಗುತ್ತೆ ಅಂತ. ಸೊ ಗುಡ್ ಓನ್
ಓನರ್ಶಿಪ್ ಅವ್ರದ್ದು ಮನ್ಸು ಹೇಗಿರುತ್ತೆ ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, Correct. ಅದು ಮೇನ್ ಅಲ್ವಾ? Yes. ಸೊ ಆ ಥರ ಯೋಚನೆ ಮಾಡೋ ಒಬ್ಬ ಓನರ್ಗೆ ಈ ಥರ ಏನಂತಾರೆ ಫೆಸಿಲಿಟೀಸ್ ಎಲ್ಲಾನು ಅರೇಂಜ್ ಮಾಡ್ಕೊಡಕ್ಕಾಗತ್ತೆ ನಮ್ಮಂಥ ಕಸ್ಟಮರ್ಸ್ಗೆ ಅಂತ ಹೇಳ್ಬೋದು. ಅದಕ್ಕೆ ಕಸ್ಟಮರ್ಸ್ನ ಸೆಳೆಯೋದು ಹೇಗೆ ಅಂತಂದರೆ ಸುಮ್ಮನೆ ಆಕರ್ಷಿತವಾಗಂತ ಅಡ್ವರ್ಟೈಸ್ಮೆಂಟ್ ಇಂದ ಅಲ್ಲ, ಒಳ್ಳೆ ಪ್ರಾಡಕ್ಟ್ಸ್ ಇಂದ Correct, madam. ಮತ್ತೆ ಕೊಡುವಂಥ ರೀತಿ ಇರ್ಬೋದು ಅಥವಾ ಕ್ವಾಂಟಿಟಿನೂ ಅಷ್ಟೇ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಒಂದು ಐಸ್ ಕ್ರೀಮ್ ತೊಗೊಂಡ್ರೆ ಸಾಕು ಅನ್ಸುತ್ತೆ. ಬೇರೆ ಕಡೆ ಒಂದು ಸ್ಕೂಪ್ ಸುಮ್ಮನೆ ಹಿಂಗೆ ಹಾಕ್ಕೊಡ್ತಾರಲ್ಲ, ಹಾಫ್ ಇದು ಮಾಡಿ ಒಂದು ಟ್ರಿಕ್ಕಿಂದ ಹಾಗೆಲ್ಲ ಎಲ್ಲ ನೀಟಾಗಿ ಹಾಕ್ಕೊಡ್ತಾರೆ. ಅದು ನಾನು ನೋಟಿಸ್ ಮಾಡಿರುವಂಥದ್ದು. Thank you. ಸೊ ಥ್ಯಾಂಕ್ ಯು ಸರ್. ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಅಷ್ಟು ಪ್ರೀತಿಯಿಂದ ಎಲ್ಲ ಜನರನ್ನು ನೀವು ಟ್ರೀಟ್ ಮಾಡ್ತೀರಾ. ಅಷ್ಟು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಒಳ್ಳೆ ಐಸ್ ಕ್ರೀಮ್ಸ್ ಆಗಿರ್ಬೋದು ಅಥವಾ ಟ್ವಿಸ್ಟರ್, ಫ್ರೆಂಚ್ ಫ್ರೈಸ್, ಸ್ವೀಟ್ ಕಾರ್ನ್ಸ್ ಮತ್ತು ಪಾಪ್ಕಾರ್ನ್ ಏನೆಲ್ಲ ಸರ್ವ್ ಮಾಡ್ತೀರಾ ಅದು ಒಳ್ಳೆ ಮನೋಭಾವದಿಂದ ಒಳ್ಳೆ ಮನಸ್ಸಿಂದ ನಾವು ಹೇಗೆ ಆಚೆ ಹೋದೆ ತಿಂತೀವಿ ಅದೇ ರೀತಿ ಇಲ್ಲಿ ನಮ್ಮ ಅಂಗಡಿಗೆ ಬರೋ ಕಸ್ಟಮರ್ಸು ಅವರು ಕೂಡ ನಮ್ಮ ರೀತಿನೇ ಅಂತ ಯೋಚನೆ ಮಾಡ್ತಾರಲ್ಲ, ಅದು ಗ್ರೇಟ್. ಸೊ ಇನ್ನೇನಾದ್ರು ಇನ್ಫಾರ್ಮೇಶನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ವ್ಯೂವರ್ಸ್ಗೆ? ಹಂಚ್ಕೊಳ್ಳಿ ಏನಾದ್ರು ಇದ್ರೆ. ಅದೇ ಎಲ್ಲರೂ ಓಲ್ಡ್ ಮೆಮರೀಸ್ ತಗೊಂಡು ಸ್ಯಾಟಿಸ್ಫೈ ಆಗ್ತಾರೆ. ದಟ್ ಈಸ್ ಖುಷಿ ಆಗತ್ತೆ ಅವ್ರು ಬಂದು ಹೇಳಿದಾಗ ನಾನು ಆಟ ಆಡ್ತಿದ್ದೆ, ನಮ್ಮಪ್ಪ ಒಂದು ಆಟ ಆಡಿಸ್ತಾ ನೀವ್ ಇದ್ರು, ಜಗಳ ಆಟಾಡಿದ್ದೀರಾ? ಮಾಡ್ತಿದ್ದೆ. ಇಲ್ಲ ಮೇಡಮ್, ಇಲ್ಲ ನಾನು ಆಟ ಆಡಿಲ್ಲ. ನಮ್ಮಪ್ಪ ಒಂದು ಆಟ ಆಡಿಸ್ತಿದ್ರು, ಜಗಳ ಮಾಡ್ತಿದ್ದೆ ನಾನು, 2 ಆಟ ಆಡಿಸಿ, ಆ ಥರ ಎಲ್ಲ ಅವ್ರವ್ರು ಮನೋಭಾವ ಹಂಚ್ಕೊಳ್ತಾರೆ. ಅವಾಗೊಂದು ಖುಷಿ ಆಗತ್ತೆ. ಓಕೆ, ಅಷ್ಟು ದಿವಸದಿಂದ ಅಂಕಲ್ ಇಷ್ಟು ಜನಕ ಇಟ್ಕೊಂಡ್ ಬಂದು ಕೊಟ್ಟಿರೋದಕ್ಕೆ ವಿ ಶುಡ್ ಬಿ ಪ್ರೌಡ್ ಟು ಹಿಮ್. ಹೌದಾ? ಥ್ಯಾಂಕ್ಫುಲ್ ಟು ಹಿಮ್. ಎಸ್ ಮೇಡಮ್. ಓಕೆ. ಸೊ ಹೇಗೆ ಅನ್ಸುತ್ತೆ ಸರ್ ಇಲ್ಲಿ ಕೆಲಸ ಮಾಡೋದಕ್ಕೆ ನಿಮಗೆ? ಅಂದರೆ ಇಲ್ಲಿ ನೋಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಜನಕ್ಕೆ ಬಂದು ಅವ್ರಿಗೆ ನೀವು ಸರ್ವಿಸ್ ಕೊಡೋದಾಗಿರ್ಬೋದು, ಹೇಗೆ ಅನ್ಸುತ್ತೆ? ಒಂದಷ್ಟು ನಿಮಗೆ ನಿಮ್ಮ ಫೀಲ್ ಹೇಗಿದೆ ಇಲ್ಲಿ? ಎವ್ರಿ ಡೇ ಬರ್ತೀರಾ ಆಲ್ಮೋಸ್ಟ್ ಅಲ್ವಾ? ರೈಟ್ ಮೇಡಮ್. ಮಕ್ಕಳು 3 months ಇಂದ ಸ್ಟಾರ್ಟ್ ಆಗೋ ಮಕ್ಕಳೆಲ್ಲ ಕೂತ್ಕೊಳ್ತಾರೆ. ಒಬ್ಬೊಬ್ಬರು ಮಕ್ಕಳ ಮನೋಭಾವ ಒಂದೊಂಥರ ಐತೆ. ಒಬ್ಬೊಬ್ರು ಧೈರ್ಯದಿಂದ ಕೂತ್ಕೊಳ್ತಾರೆ, ಒಬ್ಬೊಬ್ರು ಅಳ್ತಾರೆ, ಇನ್ನೊಬ್ರು ಜನ ಆಟ ಆಡ್ತಾ ಇರೋದು ನೋಡಿ ಧೈರ್ಯ ಬರುತ್ತೆ ಅವ್ರಿಗೆ. ಅದೆಲ್ಲ ಒಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅವ್ರಿಗೂ ಅಷ್ಟೇ. ಬೇರೆಯವರು ಫಸ್ಟ್ ಈ ಕುದುರೆ ಇದೆಲ್ಲ ಮೂವ್ಮೆಂಟ್ ಇರೋದ್ರಿಂದ ಫಸ್ಟ್ ಆಟ ಆಡೋಕೆ ಭಯ ಬಿಡ್ತಾರೆ. ಕಾರ್ ಅಂದ್ರೆ ಫಸ್ಟ್ ಎಲ್ಲಾರು ಕೂತ್ಕೊಂಡ್ಬಿಡ್ತಾರೆ, ಅವ್ರಿಗೆ ಅಭ್ಯಾಸ ಇರುತ್ತೆ, ಮನೆಯಲ್ಲೂ ಚಿಕ್ಕ ಕಾರ್ಗಳು ಇರುತ್ತೆ. ಇನ್ನೊಬ್ರು ಆಡ್ತಾ ಇರೋದು ನೋಡಿ ಅವಾಗ ಧೈರ್ಯ ಬರುತ್ತೆ ಒಬ್ಬೊಬ್ಬರಿಗೆ, ನಾನು ಕೂತ್ಕೊಂಡು ಆಡ್ಬೋದು ಅಂತ. ಒಬ್ಬೊಬ್ರು ಮಕ್ಕಳು ಧೈರ್ಯವಾಗೇ ಕೂತ್ಕೊಂಡ್ಬಿಡ್ತಾರೆ. ಅವ್ರ ಪ್ಯಾರೆಂಟ್ಸ್ ಎಷ್ಟು ಖುಷಿ ಬೀಳ್ತಾರೆ ಅಂದ್ರೆ ವಿಡಿಯೋಗಳು ತಗೊಂಡು, ಇಲ್ಲ ಈಗೆಲ್ಲ ಇದು ಲೈವ್ ಇರೋದ್ರಿಂದ ಅವ್ರ ಪ್ಯಾರೆಂಟ್ಸ್ಗೆ ಇಲ್ಲ ಅವರ ಅಜ್ಜಿ ತಾತಾಗೆ ಲೈವ್ ತೋರಿಸ್ತಾರೆ, ನೋಡಿ ಆಡ್ತಾ ಇದ್ದಾರೆ ಅನ್ಬಿಟ್ಟು. ಓಕೆ. ಸೊ ಫೈನಲಿ ಸರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಬಂದ ನನ್ನ ಅಂಗಡಿಲಿ ಕುತ್ಕೊಳ್ಳೋದ್ರಿಂದ ಇಷ್ಟೆಲ್ಲ ನಾನು ಜನರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಅಥವಾ ಅಭಿಪ್ರಾಯ, ಅವ್ರ ಫೀಲಿಂಗ್ಸು, ಅವರ ಖುಷಿ ಅದೆಲ್ಲ ನೋಡಿ ನನಗೂ ಖುಷಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಲ್ವಾ? ಸೊ ಇಲ್ಲಿ ಕೆಲಸ ಮಾಡೋದಕ್ಕೆ, ಇಲ್ಲಿ ಇರೋದಕ್ಕೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಸರ್ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ರಿ, ಅವಾಗಿಂದ ಇರೋದು ಮತ್ತೆ ನಿಮ್ಮ ಫೀಲಿಂಗ್ಸ್ ಇಲ್ಲಿ ಹೇಗೆ ಕೆಲಸ ಮಾಡೋದು ಅಂತೆಲ್ಲ ತಿಳಿಸ್ಕೊಟ್ರಿ. ನಿಮ್ಮ ಭೇಟಿಯಾಗಿ ಇಷ್ಟೆಲ್ಲ ವಿಷಯ ತಿಳ್ಕೊಳ್ಳೋಕೆ ನಮಗೂ ಕೂಡ ನಮ್ಮ ವ್ಯೂವರ್ಸ್ಗೂ ಕೂಡ ತುಂಬಾನೇ ಖುಷಿ ಆಯಿತು ಅಂತ ಹೇಳ್ಬೋದು. ಸೊ ಸಾಕಷ್ಟು ಈ ಥರ ನಾವು ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು ಮತ್ತು ಈ ಅಂಗಡಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಆಶೀರ್ವಾದ, ಎಲ್ಲರೂ ಅವ್ರವ್ರ ಮಕ್ಕಳು ಕರ್ಕೊಂಡ್ ಬನ್ನಿ, ಆಟ ಆಡಿಸಿ, ನಿಮ್ಮ ಓಲ್ಡ್ ಮೆಮರೀಸ್ ಕಲೆಕ್ಟ್ ಮಾಡ್ಕೊಳ್ಳಿ, ನಮ್ಗೆ ಆಶೀರ್ವಾದ ಮಾಡ್ಬಿಟ್ಟು ಹೋಗಿ ಅಂತ ನಾನು ಎಲ್ಲರಿಗೂ ನಿಮ್ಮ ವ್ಯೂವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ. ಸೊ ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಸೊ ಇಲ್ಲಿ ನಾನು ಇನ್ನೊಬ್ಬರ ಹತ್ರ ಮಾತಾಡ್ಸ್ತಾ ಇದ್ದೀನಿ. ಇಡೀ ಬೆಂಗಳೂರು ಸೌತಿಗೆನೆ ಐಸ್ ಕ್ರೀಮ್ನ ಅಂದರೆ ಯಾವ ಪ್ರಾಡಕ್ಟ್ ನಾವು ತೋರಿಸ್ತಾ ಇದೀವಿ ಆ ಐಸ್ ಕ್ರೀಮ್ನ ಕೊಡೋರು ಅಂತ ಹೇಳ್ಬೋದು, ಏನು ಹೇಳ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ನಾ ಮಾತಾಡ್ತೀನಿ. ಸೊ ನಮಸ್ಕಾರ. ನಿಮ್ಮ ಹೆಸರು? ನಿರಂಜನ್ ಸರ್. ಓಕೆ ಫೈನ್. ನಿರಂಜನ್ ಸರ್ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಐಸ್ ಕ್ರೀಮ್ ಬಗ್ಗೆ, ಅದನ್ನೆಲ್ಲ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ ಅಲ್ವಾ ಸರ್? ಹೇಳ್ತಿರಲ್ವಾ? ಹೇಳಿ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ. ನೀವು ಯಾವಾಗಿಂದ ಈ ಫೀಲ್ಡಿಗೆ ಬಂದಿದ್ದು? ನಾವು 25 years ಇಂದ ಈ ಐಸ್ ಕ್ರೀಮ್ ಫೀಲ್ಡ್ ಅಲ್ಲಿ ಇದೀವಿ. ಓಕೆ. ಅಂದ್ರೆ ನಾವು ಸೌತ್ ಬೆಂಗಳೂರು ಡಿಸ್ಟ್ರಿಬ್ಯೂಟರ್. ಇದು ಕಂಪ್ನಿ ಔಟ್ಲೆಟ್ ನಮ್ದು. ನಾವು ಇಲ್ಲಿ 25 years ಇಂದ ನಡೆಸ್ತಾ ಇದೀವಿ. 25 years ಸಿಲ್ವರ್ ಜೂಬ್ಲಿ. ಓಕೆ, ಹೇಳಿ. ಆಮೇಲೆ ನಮಗೆ ಮೈನ್ ನಮ್ದು ಕ್ವಾಲಿಟಿ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಓಕೆ. ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ. ಓಕೆ. ಇಲ್ಲಿ ನಮಗೆ ಎಲ್ಲ ಅಂದ್ರೆ ಮೈನ್ ಪ್ರೀಮಿಯಂ ಐಸ್ ಕ್ರೀಮ್ ಇಡ್ತೀವಿ ನಾವು. ಓಕೆ. ಪ್ರೀಮಿಯಂ ಅಂದ್ರೆ ಅದು ಪ್ಯೂರ್ ಮಿಲ್ಕ್ ಐಸ್ ಕ್ರೀಮ್ ಇಡ್ತೀವಿ, ಅದು ಚೆನ್ನಾಗಿದೆ ತುಂಬಾ. ಆಯ್ತು. ಇವಾಗ ನೀವು ಸಾಕಷ್ಟು ಕಡೆ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಐಸ್ ಕ್ರೀಮ್ ಅಲ್ವಾ? ಅಲ್ಲಿನ ಒಂದಷ್ಟು ಫೀಡ್ಬ್ಯಾಕ್ಸ್ ಆಗಿರ್ಬೋದು ಅಥವಾ ಅಲ್ಲಿನ ಒಂದಷ್ಟು ಎಕ್ಸ್ಪೀರಿಯನ್ಸ್ ಹೇಗೆ ಅನ್ಸುತ್ತೆ ಐಸ್ ಕ್ರೀಮ್ ಫೀಲ್ಡ್ ನೀವು ಇರೋದ್ರಿಂದ ಕೇಳ್ತಾ ಇರೋದು? ಹೇಳಿ, ಹಂಚ್ಕೊಳ್ಳಿ ನಮ್ಮ ಹತ್ರ. ಎಲ್ಲ ತುಂಬಾ ಖುಷಿ ಆಗುತ್ತೆ ನಮಗೆ. ಇವಾಗ ಕಸ್ಟಮರ್ಗೆ ನಾವು ಮೈನ್ ಸರ್ವಿಸ್, ನಮಗೆ ಮದುವೆ ಆರ್ಡರ್ ಅದು ಇದೆಲ್ಲ ಬರುತ್ತೆ. ಓಕೆ. ಮ್ಯಾರೇಜ್ ಆರ್ಡರ್ ಬರುತ್ತೆ. ಓಕೆ. ಹೋಟ್ಲಿಗೆಲ್ಲ ಸಪ್ಲೈ ಮಾಡ್ತೀವಿ ನಾವು. ಮತ್ತೆ ಪಾರ್ಟಿ ಆರ್ಡರ್
Okay. ಎಲ್ಲ ತಗೊಳ್ತೀವಿ. ಓಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ನೈಸ್. ಸೊ ಇನ್ನೊಂದಷ್ಟು ಏನಾದ್ರು ಫೀಡ್ಬ್ಯಾಕ್ ಏನಾದ್ರು ಹೇಳಿರೋದು ಏನಾದ್ರು ಇದೆಯಾ? ಒಂಥರ ಸ್ಪೆಷಲ್ ಫೀಡ್ಬ್ಯಾಕ್ ಆಗಿರ್ಬೋದು, ಈ ಥರನೂ ಫೀಡ್ಬ್ಯಾಕ್ ಇರ್ತಾನೆ, ಈ ಥರನೂ ಹೇಳ್ಕೊಂಡಿರ್ತಾರೆ ಜನ ಅಂತ ಏನಾದ್ರು ಇದೆಯಾ? ಇಲ್ಲ, ಇಲ್ಲಿ ಈ ಪರ್ಟಿಕ್ಯುಲರ್ ಈ ಅಂಗಡಿಗೆ ಕಸ್ಟಮರ್ ನಮ್ಗೆ ಹುಡ್ಕೊಂಡು ಬರ್ತಾರೆ. ಅಂದ್ರೆ ನಮ್ಗೆ ಹಳೆ ಕಸ್ಟಮರ್ ತುಂಬಾ ಜನ ಬರ್ತಾರೆ ಹುಡ್ಕೊಂಡು. ಓಕೆ, ಇವಾಗ ಐಸ್ ಕ್ರೀಮ್ ನಮ್ದು ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಓಕೆ, ಸೊ ಅದೊಂದು ಸ್ಪೆಷಾಲಿಟಿ. ಹೌದು. ಆಯ್ತು ಸರ್, ಸ್ವಲ್ಪ ಶೈ ನೇಚರ್ ಅನ್ಸುತ್ತೆ, ಅವರು ಆದಷ್ಟು ಕಂಟ್ರೋಲ್ಡ್ ಹಾಗೆ ಹೇಳ್ತಿದ್ದಾರೆ. ಇಟ್ಸ್ ಓಕೆ, ಆಯ್ತು ಫೈನ್. ಸೊ ಈಗ ಸಾಕಷ್ಟು ಐಸ್ ಕ್ರೀಮ್ಸ್ ಇದೆ ಇಲ್ಲಿ, ಅದ್ರ ಫ್ಲೇವರ್ಸ್ ತಿಳಿಸ್ಕೊಡ್ತಾ ಹೋಗ್ತಾರೆ ಸರ್. ಈಗ ನಮಗೆ ಬನ್ನಿ ತೋರಿಸ್ತಾ ಹೋಗ್ತೀವಿ. ನೋಡಿ, ಇದು ವೆನಿಲಾ ಫ್ಲೇವರ್, ವೆನಿಲಾ ಸ್ಟ್ರಾಬೆರಿ ಸೇಮ್ ರೇಟ್ ಇಟ್ಟಿದ್ದೀವಿ, 20 rupees ಇಟ್ಟಿದ್ದೀವಿ. ಇದು ನೋಡಿ ಟೂಟಿ ಫ್ರೂಟ್ಸ್, ಓಕೆ, ಇದು ಮ್ಯಾಂಗೋ, ಚಾಕ್ಲೇಟ್, ಇದು ವೆನಿಲಾ ಚಾಕೋ ಚಿಪ್ಸ್ ಅಂತ, ಮತ್ತೆ ಇದು ಫ್ರೂಟ್ ಪಂಚು, ಇದು ಬ್ಲ್ಯಾಕ್ ಕರೆಂಟ್, ಬಟರ್ ಸ್ಕಾಚ್, ಆಮೇಲೆ ಇದು ಕ್ಯಾಶು ಕ್ರಂಚ್, ಇದು ಪಿಸ್ತಾ ಬಾದಾಮು, ಆಮೇಲೆ ರೈನ್ಬೋ, ಇದು ಚಾಕ್ಲೇಟ್ ಆಲ್ಮಂಡ್ ಅಂತ, ಓಕೆ, ಇದು ಡ್ರೈ ಫ್ರೂಟ್ಸ್, ಓಕೆ, ಇದು ಚಾಕ್ಲೇಟ್ ಚಿಪ್ಸ್, ಇದು 3 ಪ್ರೀಮಿಯಂ ಐಸ್ ಕ್ರೀಮ್ ನಮ್ದು. ಇದು ಕ್ಯಾರಮೆಲ್ ಅಂತ, ಆಮೇಲೆ ರೆಡ್ ವೆಲ್ವೆಟ್, ಇದು ಅಂಜಿರಾಣಿ ಅಂತ. ಓಕೆ ಸರ್, ಇಲ್ಲಿರೋದು ಹಾಟ್ ಚಾಕ್ಲೇಟ್ ಬಗ್ಗೆ. ಇದು ಹಾಟ್ ಚಾಕ್ಲೇಟ್ ಫಜ್ಜಿ ಅಂತ. ಆಮೇಲೆ ಇದು ಗೋವಾ ಚಿಲ್ಲಿ, ಇದು ತುಂಬಾ ಚೆನ್ನಾಗಿದೆ. ಓಕೆ, ಪ್ಯೂರ್ ಗೋವಾ ಐಸ್ ಕ್ರೀಮ್ ತರ ಇರುತ್ತೆ. Okay. ಅದಕ್ಕೆ ಚಿಲ್ಲಿ ಪೌಡರ್ ಹಾಕಿ ಕೊಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಓ ವಾವ್, ನೈಸ್. ಹಾಂ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಮ್ಮೆಲ್ಲರಿಗೂ ಸ್ವೀಟ್ ಕಾರ್ನ್ ಆಗಿರ್ಬೋದು, ಟ್ವಿಸ್ಟರ್ ಆಗಿರ್ಬೋದು, ಫ್ರೆಂಚ್ ಫ್ರೈಸ್ ಆಗಿರ್ಬೋದು ಮಾಡ್ಕೊಡೋ ಸರ್ ಇಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಮೊಹಮ್ಮದ್ ಅಂತ. ಓಕೆ, ಸೊ ನೀವು ಹೇಗೆ ಮಾಡ್ತೀರಾ? ಇದು ಹಾಲು ಏನೇನೆಲ್ಲ ಹಾಕ್ತೀರಾ ತೋರಿಸಿ, ಎಕ್ಸ್ಪ್ಲೈನ್ ಮಾಡಿದ್ರ ಬಗ್ಗೆ ನಮ್ಗೆ ಸಾಕಷ್ಟು. ಇದು ಪಿರಿ ಪಿರಿ ಮಸಾಲ ಅಂತ ಮೇಡಮ್. ಓಕೆ, ಇಲ್ಲಿ ಬೇರೆ ಕಡೆ ಎಲ್ಲ ಹಾಕಲ್ಲ, ಅವ್ರು ಚಾಟ್ ಮಸಾಲ, ಚಿಲ್ಲಿ ಪೌಡರ್ ಹಾಕಿ ಕೊಡ್ತಾರೆ. ನಾವು ಕಂಪ್ನಿ ಕಡೆಯಿಂದನೇ ತರಿಸಿ ಹಾಕಿ ಕೊಡ್ತಾ ಇರೋದು. ಓಕೆ, ಇವಾಗ ಕನಿಷ್ಠ ಅಂದ್ರೆ ಒಂದು 10 ವರ್ಷದಿಂದ ಹಿಂಗೆ ಮೇಂಟೈನ್ ಮಾಡ್ತಾ ಇದೀವಿ ಇದನ್ನ. ಓಕೆ, ಇದು ಚಿಲ್ಲಿ ಗಾರ್ಲಿಕ್ ಮಸಾಲ. ಓಕೆ, ಇದು ಕಂಪ್ನಿ ಇದು ಫ್ಲೇವರ್ ತರ ಯಾರು ಹೆಂಗೆ ಕೇಳ್ತಾರೆ ಆ ಥರ ಯಾವ್ದು ಯಾವ ಫ್ಲೇವರ್ ಬೇಕು ಆ ತರ ಕೊಡ್ತೀವಿ ಮೇಡಮ್. ಇದು ಕಂದೂರಿ ಮಸಾಲ. ಓಕೆ, ಇನ್ನೂ ಒಂದಿದೆ, ಇನ್ನೊಂದು ಚೀಸ್ ಪೌಡರ್ ಅಂತ ಇದೆ, ಅದು 4 ಫ್ಲೇವರ್ ಇಟ್ಟಿವಿ ನಾವು. ಇನ್ನು ಉಳಿಕೆದಲ್ಲೆಲ್ಲ ಇದು ಒಂದೇ ಫ್ಲೇವರ್ ಹಾಕಿ ಕೊಡ್ತಾರೆ, ಹಂಗಾಗಿ ಕಸ್ಟಮರ್ ಇಲ್ಲಿಗೆ ಹುಡುಕೊಂಡು ಬರ್ತಾರೆ. ಹೌದಾ? ಅಂದ್ರೆ ಜಾಸ್ತಿ ಡಿಮ್ಯಾಂಡಿಂಗ್ ಇರೋದು ಪೆರಿ ಪೆರಿ ಮಸಾಲ, ಚಿಲ್ಲಿ ಗಾರ್ಲಿಕ್. ನೈಸ್ ಟೇಸ್ಟ್ ಬರುತ್ತೆ ಅಂತ ನಾವು 2 ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ. ಮಿಕ್ಸ್ ಮಾಡಿ ಕೊಡ್ತೀರಾ? ಓಕೆ, ಇಲ್ಲಿ ಜಾಸ್ತಿ ಓಡೋದು ಯಾವುದು? ತುಂಬಾ ಜಾಸ್ತಿ, ಎಲ್ಲಾನು ಜಾಸ್ತಿನೇ ಓಡ್ತಿರತ್ತೆ, ಬಟ್ ಇನ್ನು ಜಾಸ್ತಿ ಒಂದು ಪಟ್ಟೆ ಜಾಸ್ತಿ. ಪಿರಿ ಮಸಾಲ ಅಲ್ಲ, ಈ ಟ್ವಿಸ್ಟರ್ ಆಗಿರ್ಬೋದು ಅಥವಾ ಫ್ರೆಂಚ್ ಫ್ರೈಸ್ ಹೋಗ್ತಾ ಇದೆ, ಫ್ರೆಂಚ್ ಫ್ರೈ ಹೋಗ್ತಾ ಇದೆ, ಸ್ವೀಟ್ ಕಾರ್ನ್ ಹೋಗ್ತಾ ಇದೆ, ಮೀಡಿಯಂ. ಓಕೆ, 3 ಸರಿಯಾಗಿ ಹೋಗ್ತಿದೆ, ಬಟ್ ಅದರಲ್ಲಿ ಒಂದು ಕೈ ಹೆಚ್ಚು ಅಂದ್ರೆ ಟ್ವಿಸ್ಟರ್ ಜಾಸ್ತಿ. ಓಕೆ, ನೈಸ್. ಸೊ ಮೇಯೋನಿಸ್ ಜೊತೆ ಇಷ್ಟಪಡ್ತಾರೆ, ಇಲ್ಲಿಂದನೇ ಬರ್ತಾರೆ, ದೂರದಿಂದನೇ ಬಂದು ತಿನ್ಕೊಂಡು ಹೋಗ್ತಾರೆ, ಟೇಸ್ಟ್ ಅಂತ ಹೇಳ್ತಾರೆ. ಓಕೆ, ಫೈನ್. ಎಷ್ಟು ಖುಷಿ ಇದೆ ಸರ್ ನಿಮ್ಗೆ ಇಲ್ಲಿ ಎಲ್ಲರಿಗೂ ಸರ್ವ್ ಮಾಡೋದಕ್ಕೆ? ಅದೇ ಕಸ್ಟಮರ್ ಬಂದು ಅವರು ಚೆನ್ನಾಗೈತೆ ಅಂತ ಹೇಳಿದ್ರೆ ಅದೇ ಖುಷಿ. ವಾವ್, ಸೂಪರ್ ಅಲ್ವಾ? ಓಕೆ, ಫೈನ್ ಸರ್, ಥ್ಯಾಂಕ್ ಯು ಸೊ ಮಚ್. ಮಾತ್ರ ಮಾತ್ರ ಖುಷಿ ಆಯ್ತು. ಥ್ಯಾಂಕ್ ಯು. 100 rupees 90 rupees ಸೇಲ್ ಮಾಡ್ತಾರೆ, ನಾವು 70 rupees ಹೆಚ್ಚಿಗೆ ಮಾಡಿಲ್ಲ, 70 rupees ಸೇಲ್ ಮಾಡ್ತಾರೆ. ಓಕೆ, ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಗೊತ್ತಾ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಸರ್ವರ್ ಅಂದರೆ ಸೈನ್ ಸರ್ವಿಸ್ ಕೊಡಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಷ್ಟೇ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ರೆಡ್ ವೆಲ್ವೆಟ್ ಐಸ್ ಕ್ರೀಮ್ ಇವತ್ತು ನಾನು ಟ್ರೈ ಮಾಡ್ತೀನಿ ಫಾರ್ ದ ಫಸ್ಟ್ ಟೈಮ್. ಅವರೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು, ಅದಕ್ಕೋಸ್ಕರ ತೊಗೊಂಡು ತಿಂತಾ ಇದ್ದೀನಿ. ಲೆಟ್ಸ್ ಎಂಜಾಯ್ ದ ಐಸ್ ಕ್ರೀಮ್. ಸೊ ಇವತ್ತು ನಾನು ಸಾಕಷ್ಟು ಇನ್ಫಾರ್ಮೇಷನ್ಸ್ನ ನಿಮಗೆ ಐಸ್ ಕ್ರೀಮ್ ಬಗ್ಗೆ ಆಗಿರ್ಬೋದು, ಅಥವಾ ಸ್ವೀಟ್ ಕಾರ್ನ್, ಫ್ರೆಂಚ್ ಫ್ರೈಸ್ ಮತ್ತು ಟ್ವಿಸ್ಟರ್ ಮತ್ತು ಇಲ್ಲಿ ಆಡಿಸೋವಂಥ ಗೇಮ್ಸ್ ಆಗಿರ್ಬೋದು, ಎಷ್ಟೆಲ್ಲ ಇನ್ಫಾರ್ಮೇಷನ್ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಸೊ ಅವರೆಲ್ಲ ಶೇರ್ ಮಾಡಿಕೊಂಡು ಸರ್ಗಳು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಇಷ್ಟೆಲ್ಲ ತಿಳ್ಕೊಂಡಾಗ ಅಂತ ಹೇಳ್ಬೋದು. ನನ್ನೊಟ್ಟಿಗೆ ನೀವು ಕೂಡ ಇವತ್ತೆಲ್ಲ ತಿಳ್ಕೊಂಡ್ರಿ ವಿಷಯನ. ಇಷ್ಟನ್ನು ಹೇಳ್ತಾ ನಾನು ಐಸ್ ಕ್ರೀಮ್ ವೆಯ್ಟ್ ಮಾಡ್ತಾ ಇದ್ದೆ, ನಾನು ಐಸ್ ಕ್ರೀಮ್ ಎಂಜಾಯ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಹೀಗಿದೆ. ಓಕೆ, ಸೊ ಆ್ಯಂಡ್ ಟ್ವಿಸ್ಟರ್ ಆಲ್ಸೋ, ಲೆಟ್ ಮಿ ಎಂಜಾಯ್ ಟ್ವಿಸ್ಟರ್ ಮತ್ತು ಐಸ್ ಕ್ರೀಮ್ನ ಇವತ್ತು ಎಂಜಾಯ್ ಮಾಡ್ತಾ ಈ ನನ್ನ ಇವತ್ತಿನ ಡೇ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಟು ಮೈ ವಾಟ್ಸ್ಆಪ್ ನಂಬರ್ 9916337773 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.